ಬೆಂಗಳೂರಲ್ಲಿರ್ತಕ್ಕಂಥ ಪಿಜಿಗಳಿಗೆ ಪೇಯಿಂಗ್ ಗೆಸ್ಟ್ ಪಾವತಿ ಮಾಡುವಂಥ ಅತಿಥಿ ಗೃಹಗಳು ಇವೆಲ್ಲವೂ ಕೂಡ ಈ ಥರದ್ದು ಬಹಳ ಇಂಪಾರ್ಟೆಂಟು. ಎಷ್ಟೋ ಹೆಣ್ಣುಮಕ್ಕಳು, ಎಷ್ಟೋ ಜನ ಗಂಡು ಮಕ್ಕಳು ಯಾವ್ಯಾವುದೋ ಊರುಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಐಷಾರಾಮಿ ಬಿಲ್ಡಿಂಗ್ಗಳಲ್ಲಿ ಉಳ್ಕೊಳ್ಳೋಕೆ ಅವ್ರಿಗಾಗಲ್ಲ. ಅವ್ರಿಗೆ ಇಮ್ಮಿಡಿಯೇಟ್ ಅವ್ರಿಗೆ ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ಮತ್ತು ಸೇಫ್ಟಿ ದೃಷ್ಟಿಯಿಂದನೂ ಕೂಡ ಸಿಗುವಂಥ ಒಂದು ಆಯ್ಕೆ ಅಂದರೆ ಅದು ಪೇಯಿಂಗ್ ಗೆಸ್ಟ್ಗಳು ಅಂತ, ಪಿ ಜಿಗಳು ಅಂತ. ಆದರೆ ಇಂಥ ಪಿ ಜಿಗಳಲ್ಲಿ ಆಹಾರದ ಗುಣಮಟ್ಟ ಕಳಪೆ ಇರುತ್ತೆ. GBA ಒಂದು ಗೈಡ್ಲೈನ್ಸನ್ನು ಹೊರಡಿಸಿರುತ್ತೆ. ಆ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ. ಸುಮ್ಮನೆ ಒಂದು ಮನೆಯಲ್ಲಿ 20, 50, 100, 200 ಜನನ ತುಂಬಿಬಿಟ್ಟು ದುಡ್ಡು ತೊಗೊಳ್ಳೋದು. ಒಬ್ಬರು 5,000 ಕೊಡಿ, 6,000 ಕೊಡಿ, 7,000 ಕೊಡಿ, 8,000 ಕೊಡಿ, ವೈಫೈ ಇದ್ದರೆ ಹಾಗೆ, 2 ಶೇರಿಂಗ್ ಇದ್ದರೆ ಹೀಗೆ, 3 ಶೇರಿಂಗ್ ಇದ್ದರೆ ಹಾಗೆ, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ. ಈ ತರಹದ ಪಿ ಜಿಗಳಿಗೆ ಬೆಂಗಳೂರಿನ ಅಂದರೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆಯಲ್ಲ, ಪ್ರಾಧಿಕಾರ ಇದೆಯಲ್ಲ, ಶಾಕ್ ಕೊಟ್ಟಿರೋದು. 18 ಪಿ ಜಿಗಳಿಗೆ ಬೀಗ ಜಡಿದಿದ್ದಾರೆ ಅವರು. 574 ಪಿ ಜಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟು 3,09,000 ರೂಪಾಯಿ ದಂಡ ಹಾಕಿರೋದು GBA. ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಪಿ ಜಿಗಳ ಕಳಪೆ ನಿರ್ವಹಣೆ ಜಾಸ್ತಿ ಆಗ್ತಾ ಇದೆ. ಗೊತ್ತಿಲ್ಲ ರೀ, ಪಿ ಜಿಗಳು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ, ಅನೇಕ ದುಡ್ಡು ಮಾಡ್ತಿರೋದು ನಿಜ. ಅಂದರೆ ಅವರು ಒಂದು ಜೀವನ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅವರು ಬಾಡಿಗೆ ಕಟ್ಟಬೇಕಾಗತ್ತೆ. ಕೆಲವ್ರದ್ದು ಓನ್ ಬಿಲ್ಡಿಂಗ್ ಇರುತ್ತೆ, ಕೆಲವರು ಬೇರೆಯವರ ಬಿಲ್ಡಿಂಗನ್ನು ತೊಗೊಂಡಿರ್ತಾರೆ, ಕೆಲವರು ಬೇರೆಯವರು ಪಿ ಜಿ ನಡೆಸ್ತಾ ಇರೋದನ್ನೇ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ ಕೈಯಲ್ಲಿ ಆಗ್ತಾರೆ, ನಡೆಸ್ಕೊಂಡು ಹೋಗಿ ನೀವು ಅಂಥೇಳಿ. ಕೆಲವು ಕಡೆ ಫುಡ್ ಕೊಡಲ್ಲ, ಕೆಲವು ಕಡೆ ಮಧ್ಯಾಹ್ನ ಮಾತ್ರ ನಾವು ಕೊಡ್ತೀವಿ, ಕೆಲವು ಕಡೆ ಮಧ್ಯಾಹ್ನ ನಾವು ಕೊಡಲ್ಲ. ಬೆಳಗ್ಗೆ ತಿಂಡಿ ಇರುತ್ತೆ, ರಾತ್ರಿ ಊಟ ಕೊಡ್ತೀವಿ ನಾವು. ಈ ಥರದ್ದು ಬೇರೆ ಬೇರೆ ಇದೆ ಇದರಲ್ಲಿ ಚಪಾತಿ ಬೇಕಾ, ಪೂರಿ ಬೇಕಾ, ಬೇರೆ ಬೇರೆ ಥರ ವಿಚಾರ. ಆದರೆ ನಿರ್ವಹಣೆ ಕಳಪೆ ಆಗಿಬಿಟ್ರೆ ಗೊತ್ತಿಲ್ಲ ರೀ. ಯಾವುದೇ ಪಿ ಜಿ ಮಾಲೀಕ ಅವನದ್ದೇ ಗಂಡು ಮಗನೋ ಅವನದ್ದೇ ಹೆಣ್ಣು ಮಗಳೋ ಈ ಪಿ ಜಿಗೆ ಬಂದು ಅಕಸ್ಮಾತ್ ಉಳ್ಕೊಂಡ್ರೆ ಅವನು ಯಾವ ರೀತಿಯ ಊಟವನ್ನು ತನ್ನ ಮಕ್ಕಳಿಗೆ ಕೊಡ್ತಾನೋ ಆ ಥರದ ಒಂದು ಫೀಲಿಂಗ್ನಲ್ಲಿ ಇವರು ನೋಡಿಕೊಂಡ್ರೆ ಸಾಕು. ಓದಕ್ಕೆ ಬಂದಿರ್ತಾರೆ ಅಥವಾ ಕೆಲಸದಲ್ಲಿ ಕೆಲಸ ಮಾಡ್ತಿರ್ತಾರೆ ಅನೇಕರು. ಈ ಥರ ಅಡುಗೆನೂ ಒಂದು ರೂಮ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಒದ್ದಾಡಿಕೊಂಡು ಬರೋಕ್ಕಾಗಲ್ಲ, ಸೇಫ್ಟಿ ಗ್ಯಾರಂಟಿ ಇಲ್ಲ, ತಿರುಗಿ ನಾವು ಆಫೀಸಿಂದ ಬಂದು ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅನ್ನೋರು ಇಂಥ ಒಂದು ಪಿ ಜಿಲಿ ಇರ್ತಾರೆ. ಇವರಿಗೆ ಆಹಾರನೂ ಸರಿಯಾಗಿ ಕೊಡಲ್ಲ, ಶುಚಿತ್ವನೂ ಇರಲ್ಲ, ಸೌಲಭ್ಯಗಳು ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡಬೇಕು. ಬೆಂಗಳೂರು ಕೇಂದ್ರ, ಉತ್ತರ, ಪಶ್ಚಿಮ ವಲಯಗಳಲ್ಲಿ ಹೆಚ್ಚಿನ ನಿಯಮ ಉಲ್ಲಂಘನೆ ಆಗಿರೋದು. ಎಸ್ಪೆಷಲಿ ಆಹಾರದ ಗುಣಮಟ್ಟ ನಿರ್ವಹಣೆಯಲ್ಲಿ ಕೊರತೆ ಪತ್ತೆಯಾಗಿದೆ. ಯಾರಾದರೂ ಚೆನ್ನಾಗಿ ಕೊಟ್ಟರೆ ಪಿ ಜಿ ಓನರ್ಗಳು ಯಾರೇ ಇದ್ರೂ ಏನಾಗುತ್ತೆ ರೀ, ಹೇಳ್ತಾರಲ್ಲ ಹಳ್ಳಿ ಕಡೆ, ಈಚಲು ಬದುಕಲ್ಲ ಕಾಗೇನೂ ಬದುಕಲ್ಲ ಅಂತ. ಈಚಲು ಹುಳ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ. ಆ ಈಚಲು ಹುಳು ಹಾರಿ ರೆಕ್ಕೆ ಮುರಿದೋಗ್ಲಿ, ಆಮೇಲೆ ತಿನ್ನೋಣ ಅಂತ ಕಾಗೆ ಕಾಯ್ತಾ ಇರುತ್ತಂತೆ. ಈಚಲು ಹುಳ ಸತ್ತೋಗುತ್ತೆ, ಅದನ್ನು ಕಾಗೆ ತಿನ್ನುತ್ತೆ. ಕಾಗೇನೋ ಏನು ಬದುಕಲ್ವಲ್ಲ, ಎಲ್ಲರೂ ಸಾಯೋದೇ ಒಂದಿನ. ಇದ್ದದ್ರಲ್ಲಿ ನೀವು ಲಾಭ ಇಟ್ಕೊಳ್ಳಿ, ಒಂದು ಒಳ್ಳೆ ಆಹಾರ ಕೊಡಿ ಅವ್ರಿಗೆ. ನವೀಕರಣವೇ ಇಲ್ಲ ಅಂಥ ಪಿ ಜಿಗಳಿಗೆ ಇನ್ನು ಮುಂದೆ ಸಂಕಷ್ಟ ನಿಶ್ಚಿತ. ನಿಯಮಗಳ ಉಲ್ಲಂಘನೆ. ವಸತಿ ಪ್ರದೇಶಗಳಲ್ಲಿ ಪಿ ಜಿಗಳ ಸ್ಥಾಪನೆ ಆಗಬಾರದು ಅಂತ ರೂಲ್ ಇದೆ. 40 ಅಡಿಗಿಂತ ಕಡಿಮೆ ಆಗಲ ವಿಸ್ತೀರ್ಣ ಇರತಕ್ಕಂಥ ರಸ್ತೆಗಳಲ್ಲಿ ಪಿ ಜಿ ಸ್ಥಾಪನೆ ಆಗಿಬಿಟ್ಟಿವೆ. 2015 RMP ಪ್ರಕಾರ ವಲಯವಾರುಗಳಲ್ಲಿ ಕಾನೂನು ಸ್ಥಾಪನೆ ಮಾಡಲಾಗಿದೆ. ಆದರೆ ಕಟ್ಟಡ ಸಂಹಿತೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಇಲ್ಲಿ ಆಕ್ಯುಪೆನ್ಸಿ ಪ್ರಮಾಣ ಪತ್ರ ಪಡೆಯದಂಥ ಕಟ್ಟಡ ನಿರ್ಮಾಣಗಳೇ ಜಾಸ್ತಿ ಇದೆ. ಸಿಲಿಂಡರ್ ಸ್ಫೋಟ, ಹತ್ಯೆ ಯತ್ನ ಸೇರಿದಂತೆ ಹಲವು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು ಪಿ ಜಿಗಳನ್ನಂಥ ನಿಯಮ ಇದೆ. ಆಹಾರ ಶುಚಿತ್ವದ ಗುಣಮಟ್ಟವನ್ನು ಕೂಡ ಕಾಯ್ದುಕೊಳ್ತಾ ಇಲ್ಲ ಅಂಥೇಳಿ ಈ ಒಂದು ದಾಳಿಯಾಗಿರೋದು.